ವಿಜಯಪುರ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಸತತವಾಗಿ ಗೆಲ್ತಾ ಬರ್ತಾ ಇದೆ. ಸೊ ಕಾಂಗ್ರೆಸ್ ಈ ಕೋಟೆಯನ್ನ ಹೇಗಾದ್ರೂ ಮಾಡಿ ಭೇದಿಸಬೇಕು ಅಂತ ನಾನಾ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಇದರ ಬೆನ್ನಲ್ಲೇ ಬಹಳ ವರ್ಷಗಳಿಂದ ವೈರಿಗಳಾಗಿದ್ದಂತಹ ಬಿಜೆಪಿಯ ಆ ನಾಯಕರುಗಳು ಈಗ ಒಂದಾಗಿ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಯಾರವರು ಅಂತ ಬನ್ನಿ ನೋಡ್ಕೊಂಡು ಬರೋಣ. 8 ವರ್ಷಗಳ ರಾಜಕೀಯ ವೈರತ್ವಕ್ಕೆ ಬಿತ್ತು ಬ್ರೇಕ್. ಮೋದಿಗಾಗಿ ಮತ್ತೊಮ್ಮೆ ಒಂದಾದ ಬಿಜೆಪಿ ನಾಯಕರು. ಯತ್ನಾಳ್ ಜಿಗಜಿಣಗಿ ಮಿಲನ, ಕೇಸರಿ ಪಡೆ ಹುಮ್ಮಸ್ಸು. ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಹಳ್ಳಿಯಿಂದ ದಿಲ್ಲಿ ತನಕ ಯತ್ನಾಳ್ ಅಂದ್ರೆ ಯಾರು ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಇನ್ನು ರೆಬಲ್ ಅಂತಾನೆ ಯತ್ನಾಳ್ ರಾಜ್ಯ ಹಾಗೂ ದೇಶದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇನ್ನು ಇವರ ವೈಷಮ್ಯ ಕಟ್ಕೊಂಡವರಂತೂ ಸ್ವಲ್ಪ ಕೂಡ ಅಲುಗಾಡೋದಿಕ್ಕೆ ಆಗೋದಿಲ್ಲ. ಅಲುಗಾಡಿದ್ರೆ ಅವರ ಜಾತಕನೇ ಬಹಿರಂಗ ಪಡಿಸ್ತಾರೆ. ಆದ್ರೆ ಇಂತಹ ರೆಬಲ್ ಶಾಸಕ ಯತ್ನಾಳ್ ಇದೀಗ ಕೊಂಚ ತಣ್ಣಗಾಗ್ಬಿಟ್ಟಿದ್ದಾರೆ. 8 ವರ್ಷಗಳ ತಮ್ಮ ರಾಜಕೀಯ ವೈರಿಯನ್ನ ಮತ್ತೆ ಹತ್ತಿರಕ್ಕೆ ಸೇರಿಸಿಕೊಂಡು ಹೆಗಲ್ ಮೇಲೆ ಕೈ ಹಾಕಿ ಅವರೊಂದಿಗೆ ನಿಂತಿದ್ದಾರೆ. ಇನ್ನು ಅವ್ರು ಯಾರಪ್ಪ ಪುಣ್ಯಾತ್ಮ ಅಂದ್ರೆ ಅದು ಬೇರೆ ಯಾರು ಅಲ್ಲ, ವಿಜಯನಗರದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಕಣ್ಣಿನಲ್ಲಿ ಇದೆ ಅನ್ನೋಂಥದ್ದು ತೋರಿಸ್ಬಿಡ್ತಾರೆ. ನಿರಂತರವಾಗಿ 99ರಿಂದ ವಿಜಯಪುರ ಲೋಕಸಭೆ ಏನು ಕ್ಷೇತ್ರ ಹೆಂಗ ದಕ್ಷಿಣ ಕರಾವಳಿ ಕರೀತೀವಿ, ಅವ್ರು ಹೆಂಗ ಒಂದು ಗಟ್ಟಿ ಆದಂತದ್ದು ಕ್ಷೇತ್ರದ ಅದೇ ರೀತಿಯಲ್ಲಿ ವಿಜಯಪುರ ಸಹ ಕರಾವಳಿ ಅಷ್ಟೇ ಗಟ್ಟಿ ಆದಂತ ಭಾರತೀಯ ಜನತಾ ಪಾರ್ಟಿಯ ಒಂದು ನೆಲೆಯಾಗಿರುವುದು ಪರಿವರ್ತನೆ ಆಗಿದೆ. ರಮೇಶ್ ಜಿಗಜಿಣಗಿ ಪರ ಯತ್ನಾಳ್ ಮತಯಾಚನೆ ನೋಡಿದ್ರಲ್ಲ. ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಪರವಾಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಗರದಲ್ಲಿ ಅಬ್ಬರದ ಪ್ರಚಾರ ಶುರು ಮಾಡಿದ್ದಾರೆ. ಇದೇ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಯತ್ನಾಳ್ ಜಿಗಜಿಣಗಿ ಹಾವು ಮುಂಗ್ಸಿಯಂತೆ ಹೊಡೆದಾಡ್ತಾ ಇದ್ರು. ಅವಕಾಶ ಸಿಕ್ಕಾಗೆಲ್ಲ ಯತ್ನಾಳ್ ರಮೇಶ್ ಜಿಗಜಿಣಗಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಅಷ್ಟೇ ಯಾಕೆ, ಸಂಸದ ರಮೇಶ್ ಜಿಗಜಿಣಗಿ ಕೂಡ ಯತ್ನಾಳ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಆದ್ರೆ ಇದೀಗ ಇಬ್ಬರ ಮಧ್ಯೆ ಹಳೆಯ ಗೆಳೆತನ ಶುರುವಾಗಿದೆ. ಇಬ್ಬರು ಒಟ್ಟಿಗೆ ಲೋಕಸಭಾ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದು ರಮೇಶ್ ಜಿಗಜಿಣಗಿ ಪರ ಯತ್ನಾಳ್ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಸ್ಟಾರ್ ಪ್ರಚಾರಕರು ನಮ್ಮ ಬಸವನಗೌಡ್ರೆ ಅದಾರ, ಅವ್ರಲ್ಲ ನಂದೇ ಪ್ರಚಾರ ಮಾಡ್ತಾರ. ಹೊರಗಡೆ ಪಕ್ಷದವ್ರು ಅವ್ರನ್ನ ಡ್ಯೂಟಿ ಹಾಕ್ಯಾರ, ಅಲ್ಲಿ ಹೋಗ್ಯಾರ, ಈಗ ಬಂದಾರ, ಅವರು ಕೂಡ ಬರ್ತಾರ, ಪ್ರಚಾರ ಮಾಡ್ಲಾಕತ್ತಾರ ನಂದೇ. ಆದ್ರೆ ನಾವು ಇಬ್ಬರು ಒಂದೇ ಅದಿದ್ದೆವು. ನಮ್ಮ ಪಕ್ಷದ ಪ್ರಚಾರ ಮಾಡ್ತಾರ, ನಮ್ಮ ಪಕ್ಷದ MLA ಅದಾರ. ಮತ್ತು MLA ಪಕ್ಷದ ಮಾಡಿಲ್ಲ ಅಂದ್ರೆ ಯಾರು ರೋಡ್ ಮೇಲೆ ಹೋಗೋ ಮಾಡ್ತಾನ? ಮಾಡೇ ಮಾಡ್ತಾರ. ಒಟ್ಟಾರೆ ಶಾಸಕ ಯತ್ನಾಳ್ ಮತ್ತು ಸಂಸದ ರಮೇಶ್ ಜಿಗಜಿಣಗಿ ಒಟ್ಟಾಗಿದ್ದು ಇಬ್ಬರ ವಿರೋಧಿಗಳ ನಿದ್ದೆ ಕೆಡಿಸಿದ್ರೆ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ. ಇಬ್ಬರು ನಾಯಕರ ಜೋಡಿ ಈ ಬಾರಿ ವಿಜಯಪುರದಲ್ಲಿ ಯಾವ ರೀತಿ ಮೋಡಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.